ಕರ್ನಾಟಕದಲ್ಲಿ ಪರಭಾಷೆಯ ಚಿತ್ರಗಳ ಪ್ರಭಾವ ಹೆಚ್ಚಾಗಿರುವಂಥದ್ದು ಏನು ಇದೇ ಆಗಸ್ಟ್ 14ರಂದು ತಮಿಳಿನ ಕೂಲಿ ಚಿತ್ರ ರಿಲೀಸ್ ಆಗಿರುವಂಥದ್ದು. ಈಗ ಸಖತ್ ಟಿಕೆಟ್ ದರವನ್ನು ಹೆಚ್ಚಾಗಿ ಮಾಡಿರುವಂಥದ್ದು. ಏನು ಒಂದು ಟಿಕೆಟ್ ದರ 1200ರಿಂದ 2000ವರೆಗೂ ದರ ಏರಿಕೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲ ಅವರು ಇದ್ದಾರೆ. ಸರ್, ಕರ್ನಾಟಕದಲ್ಲಿ ಕೂಲಿ ಚಿತ್ರದ ಒಂದು ಟಿಕೆಟ್ ದರ ಗಗನ ಏನು ಹೇಳ್ತೀರಾ ಸರ್? ನಮ್ಮ ಕರ್ನಾಟಕದಲ್ಲಿ ಇವತ್ತು ಹೊಸದಾಗಿ ಕೂಲಿಗೆ ಮಾತ್ರ ಇಲ್ಲ ಸರ್. ಈಗ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ. ಈಗ ಒಂದು ಗೌರ್ಮೆಂಟ್ ಸರ್ಕಾರದಿಂದ ಒಂದು ಆದೇಶ ಆಗಿದೆ, ಅದು ಅನುಷ್ಠಾನಕ್ಕೆ ತರಬೇಕು. ಇವತ್ತು ನಾಳೆಲ್ಲ ಆಗತ್ತೆ, ಅದು ಆದ ತಕ್ಷಣ ಬೇರೆ ರೀತಿ ಇರುತ್ತೆ. ಏನು ಇಷ್ಟು ದಿನ ನಡ್ಕೊಂಡು ಬಂದಿದೆಯಲ್ಲ ಅದನ್ನು ಮುಂದುವರಿಸ್ತಾ ಇದ್ದಾರೆ. ನಾವು ಅದಕ್ಕೆ ಅಪೋಸ್ ಮಾಡೋಂಗಿಲ್ಲ. ನಮ್ಮ ಹತ್ರ ಆರ್ಡ್ರ್ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಅಲ್ವಾ? ಆಮೇಲೆ ನೀವೇನು ಕೇಳ್ತಾಯಿದ್ರಿ, ನಮ್ಮ ಥಿಯೇಟ್ರಲ್ಲಿ ಆಗ್ತಾಯಿದ್ರಿ ಅಂತ ಕೇಳ್ತಾಯಿದ್ರ ಅಲ್ವಾ? ನಮ್ಮ ಥಿಯೇಟ್ರು ಹೊರತುಪಡಿಸಿ ಅನ್ನೋದು ಹೇಳೋಕ್ಕಾಗಲ್ಲ ಸರ್. ಇಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟ್ರು ನಾವೇನು ಮಾಡ್ತೀವಿ, ರೆಂಟಿಗೆ ಕೊಟ್ಟಿರ್ತೀವಿ ಅಥವಾ ಪರ್ಸೆಂಟೇಜಿಗೆ ಕೊಟ್ಟಿರ್ತೀವಿ. ಅವ್ರೇನು ಮಾಡ್ತಾರೆ, ನಮಗೆ ಇಷ್ಟು ರೇಟ್ ಇಟ್ಟರೆ ಮಾತ್ರ ನೀವು ಹಾಕ್ರಪ್ಪ, ಇಲ್ಲಾಂದರೆ ಬೇಡ, ನಿಮ್ಮ ಥಿಯೇಟ್ರಲ್ಲಿ ಹಾಕೋದು ಬೇಡ ಅಂತ ಕೇಳಿದಾಗ ನಾವು ಮಾಡಲೇಬೇಕಾಗತ್ತಲ್ಲ ಸರ್. ನಾವು ಈಗ 4-5 ತಿಂಗಳಿಂದ ಸಿನಿಮಾಗಳೇ ಇಲ್ಲದೇ ಎಲೆಕ್ಟ್ರಿಕಲ್ ಬಿಲ್ಗಳು ಕಟ್ಟೋಕ್ಕಾಗ್ತಾ ಇರಲಿಲ್ಲ ಅಲ್ವಾ? ಯಾವುದೋ ನಮ್ಮ ಈಗ ಸುಪ್ರೀಂ ಶೋ ಅದು ಇದು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಒಂದು ರೇಂಜ್ಗೆ ತನ್ನಿಗಿದ್ವಿ. ಕೂಲಿ ಬಂದಿದೆ, ಮೋಸ್ಟ್ಲಿ ಅದು ರೇಟ್ಗಳು ಆರ್ಡ್ರ್ ಏನಾರು ಬಂದುಬಿಟ್ರೆ ಅದನ್ನು ಮಾಡೋಕ್ಕೆ ಬರೋಲ್ಲ. ಈಗ ತಮಿಳುನಾಡಲ್ಲಿ ಮ್ಯಾಕ್ಸಿಮಮ್ ರೇಟು 183 ರೂಪಾಯಿ ಇದೆ, ಮಿನಿಮಮ್ ರೇಟ್ 53 ರೂಪಾಯಿ ಇದೆ. ಆದರೆ ಕರ್ನಾಟಕದಲ್ಲಿ ಯಾಕೆ ಅಷ್ಟೊಂದು? ತಮಿಳಿನ ಚಿತ್ರಕ್ಕೆ ಇಲ್ಲಿ 2000, 1500 ರೂಪಾಯಿದಿಂದ 2000 ಇದೆ ಸರ್. ತಮಿಳ್ ಅಂತಲ್ಲ, ಆಲ್ ಸ್ಟೇಟಲ್ಲಿ ಕೇರಳ ಆಗ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಮೊದಲಿಂದನೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅದೇ ರೇಟ್ ಇದೆ. ಅದನ್ನೇ ನಾವು ಸರ್ಕಾರದವ್ರನ್ನ ಕೇಳಿದ್ದು ಇಷ್ಟು ದಿನ. ಎಲ್ಲ ಯಾವುದೇ ಸ್ಟೇಟಲ್ಲಿ ಹೆಚ್ಚಳ ಇಲ್ಲ, ನಮ್ಮದ್ರಲ್ಲಿ ಮಾತ್ರ ಇರೋದ್ರಿಂದ ನೀವು ಒಂದು ಆರ್ಡ್ರ್ ಮಾಡಿ ಅಂತೇಳಿ ಕೇಳ್ಕೊಂಡಿದ್ವಿ. ಅದು ಮಾಡ್ತಾಯಿದ್ದಾರೆ. ಅದ್ರ ಆರ್ಡ್ರ್ ಬಂದ ತಕ್ಷಣ ಅದು ಬೇರೆ ರೀತಿ ಇರುತ್ತೆ. ಓಕೆ, ನೀವೇ ಕೂಡ ಏಕರೂಪ ಟಿಕೆಟ್ ದರ ನಿಗದಿಗೋಸ್ಕರ ನೀವೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀರಾ. ಆದರೆ ನಿಮ್ಮ ಹೊಡೆತನದ ಥಿಯೇಟ್ರ್ಗಳಲ್ಲೇ 800ರಿಂದ 900 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದ್ದೀರಾ ಸರ್. ಅದನ್ನೇ ಹೇಳಿದ್ನಲ್ಲ ನಿಮಗೆ, ಅದನ್ನೇ ಹೇಳಿದ್ದೀನಿ. ನೀನು ಎಲ್ಲರೂ ಮಾಡ್ದಂಗೆ ಮಾಡಿಲ್ಲ ಅಂದರೆ ನಿನ್ನ ಥಿಯೇಟ್ರಿಗೆ ಸಿನಿಮಾ ಎಲ್ಲ ಹೋಗಪ್ಪ ಅಂತಾರೆ ಡಿಸ್ಟ್ರಿಬ್ಯೂಟ್ರು. ನಾನೇ ಒಬ್ಬ ಪ್ರೊಡಕ್ಷನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಮ ಥಿಯೇಟ್ರ್ಗಳಿಗೆ ಹಾಕಕ್ಕಾಗತ್ತಾ? ಯಾರ್ದೋ ಮೂವಿ ತಂದು ಹಾಕ್ಬೇಕಲ್ವ? ಅವ್ರು ಹೇಳ್ದಾಗ ನಾವು ಕೇಳಲೇಬೇಕು. ನಾವು ರೆಂಟ್ ತೊಗೊಂಡಿರ್ತೀವಿ. ಈಗ ರೆಂಟು ಪರ್ಸೆಂಟೇಜ್ ಏನು ಅಲ್ಲಿ ವರ್ಕೌಟ್ ಆಗ್ತಾ ಇರಲಿಲ್ಲ. ಇದಕ್ಕೇನಾರು ರೆಂಟ್ ಸಿಗ್ಬೋದು ಅಷ್ಟೇ ಹೊರ್ತು ನಾವು ಆಗಿದ್ದಲ್ಲ ನಾವು ಮನೆಗೆ ಏನು ತೊಗೊಂಡೋಗಲ್ಲ. ಬೇಡ ಬಿಡೋಣ, ನೀನು ಅಧ್ಯಕ್ಷರಾಗಿದ್ದರೆ ನೀನು ಮಾಡೋದಿಲ್ಲ ಅಂದರೆ ನಿಮ್ದು ಬೇಡ ಬಿಡಿ, ಎಲ್ಲ ಥಿಯೇಟ್ರ್ಗೆಲ್ಲ ಹಾಕ್ತೀನಿ ಅಂತಾರೆ. ಅಲ್ಲ, ಯಾಕಂದರೆ ತಮಿಳಿನ ಚಿತ್ರ ಅಂತಲ್ಲ, ಯಾವುದೇ ಭಾಷೆಯ ಚಿತ್ರ ಆಗಿರಲಿ, ಬೇರೆ ರಾಜ್ಯಗಳಲ್ಲಿ ಹೋಲಿಸಿದರೆ ಏನು 1000 ರೂಪಾಯಿದಲ್ಲಿ 5 ಜನ ಸಿನಿಮಾ ನೋಡು ಖುಷಿಯಿಂದ ಬರ್ತಾರೆ ಒಂದು ಇಡೀ ಫ್ಯಾಮಿಲಿ. ಅದೇ ಇದೇ ಕರ್ನಾಟಕದಲ್ಲಿ 1000, 2000 ಒಬ್ಬರು ಹೋಗ್ಲಿಕ್ಕೆ ಟಿಕೆಟು. ಇದು ಎಷ್ಟರ ಮಟ್ಟಿಗೆ ಸರಿ? ಅದನ್ನೇ ಇಲ್ವೇನಪ್ಪ ಇಷ್ಟೊತ್ತು ನಿಮ್ಗೆ ಹೇಳಿದ್ದು. ನಮಗೆ ಏನು 1000-2000 ನೋಡೋರು 10,000 ಜನ ನೋಡ್ತಾರೆ ಕಡಿಮೆ ರೇಟ್ ಇದ್ದಾಗ. ಅದಕ್ಕೆ ನಾವು ಸರ್ಕಾರದಿಂದ ಇಷ್ಟು ಮಾಡಲೇಬೇಕಂತೇಳಿ ಒತ್ತಾಯ ಮಾಡಿ ಅದನ್ನು ಮಾಡಿಸ್ತಾ ಇರೋದು. ಆಗಿದೆ, ಆಲ್ರೆಡಿ ಆಗಿದೆ. ಅನುಷ್ಠಾನಕ್ಕೆ ಬರಬೇಕು. ಏನಾದರೂ ಈ ವಾರದಲ್ಲೇ ಬರ್ಬೋದು. ಬಂದರೆ ಬೇರೆ ರೀತಿ ಇರುತ್ತೆ. ನಮ್ಮೊಬ್ಬರಂತಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಹಾಕಿದ್ದಾರೆ. ಎಲ್ಲಿವರೆಗೆ ಇರುತ್ತೆ? ಅಲ್ಲಿ ಅನುಷ್ಠಾನ ಬರೋವರೆಗೂ ರೇಟ್ಸು ಒಂದು ಸರ್ಕಾರ ಹೊರಡಿಸ್ತದಲ್ಲ, ಅಲ್ಲಿವರೆಗೆ ಇರ್ಬೋದು ಅಷ್ಟೇ. ಆಮೇಲೆ ಯಾರೂ ಮಾಡೋಕ್ಕಾಗಲ್ಲ. ಆಮೇಲೆ ಏನಾರ ಮಾಡಿದಾಗ ನೀನು ಅಧ್ಯಕ್ಷನಾಗಿದೆಯಲ್ಲಪ್ಪ, ನೀನೇ ವೈಲೇಟ್ ಮಾಡಿದೆ ಅಂತ ಕೇಳ್ಬೋದು ನೀವು ಅಲ್ವಾ? ಅದೇ ಇವತ್ತು ಪ್ರಶ್ನೆ ಅಲ್ಲಮ್ಮ, ಓನ್ಲಿ ಜಸ್ಟ್ ಕೂಲಿದಲ್ಲ, ಮೊದಲಿಂದ ನಡ್ಕೊಂಡು ಬಂದಿರೋದು ಕಂಟಿನ್ಯೂ ಆಗ್ತಾಯಿದೆ. ಅದು ಕಡಿವಾಣ ಯಾವಾಗ ಹಾಕೋದು? ಸರ್ಕಾರದಿಂದ ಆದೇಶ ಬಂದಮೇಲೆ ಅಲ್ಲ. ಆರ್ಡ್ರ್ ಆಗಿ ನಮ್ಮ ಕೈಗೆ ಬರಬೇಕು. ಬಂದಾಗ ನಾವು ರೋಜಾರ್ಸ್ ಹೋಗಿ ಯಾಕ್ರಿ ಹಾಕ್ತೀರಾ, ಸ್ಟಾಪ್ ಮಾಡಿರಿ ಅಂತೇಳಿ ನಾವು ಏನಾರ ಇದು ಮಾಡ್ಬೋದು. ಅದುವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಆರ್ಡ್ರ್ ಬರಲಿ, ಬಂದ ತಕ್ಷಣ ಅದ್ರ ಬೇರೆ ಥರ ಇರುತ್ತೆ. ಡೈಲಿ ವಾರಕ್ಕೆ 2 ಸಲ ಹೋಗಿ ನೋಡ್ತಾನೆ ಇದ್ವಿ. ಒಂದೊಂದು ಇದಕ್ಕೂ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ. ಇವತ್ತು ನಾಳೆಯಲ್ಲಿ ಬರ್ಬೋದು. ಬಂದ ತಕ್ಷಣ ನಾವು ಅದಕ್ಕೆ ಎಫೆಕ್ಟ್ ಇರುತ್ತೆ. ಈಗೇನು 800-900 ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂಚೂರು ಕಡಿಮೆ ಮಾಡ್ಬೋದಲ್ವ ನೀವು ಹೇಳಿದ್ರೆ? ಯಾಕಂದರೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ದೆ ಫೈನಲ್ ಆಗುತ್ತೆ. ಡಿಸ್ಟ್ರಿಬ್ಯೂಟ್ರು ಬಂಡವಾಳ ಹೂಡೋರು. ಬಂಡವಾಳ ಯಾರು ಹೂಡ್ತಾರೋ ಅವ್ರಿಗೆ ಅಧಿಕಾರ ಇದೆ ಅಲ್ವಾ? ಬಂಡವಾಳ ಒಂದು ಹೂಡ್ತಾರೆ, ಅದು ರಿಟರ್ನ್ ತೊಗೋಬೇಕಲ್ಲ ಅವರು. ಅದಕ್ಕೆ ತಕ್ಕಾಗಿ ಅವ್ರು ಮಾಡ್ತಾರೆ. ಅದು ಇವತ್ತಿಂದ ಮಾಡ್ತಾಯಿಲ್ಲ
ಹಲವು ವರ್ಷಗಳಿಂದ ನಡೀತಾ ಇದೆ. ಅದು ನಾನೊಬ್ಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ ಗೌರ್ಮೆಂಟಿಂದ ಆದೇಶ ಬಂದರೆ ಮಾಡ್ತಾರೆ. ನಾವು ಫಿಲ್ಮ್ ಚಾಂಬರ್ ಅಧ್ಯಕ್ಷನಾಗಿದ್ದು ಕೆಲವು ವಿಷಯಗಳ ಮಾಡ್ಬೋದು, ಆರ್ಡ್ರ್ ಮಾಡ್ಬೋದು, ಕೆಲವನ್ನ ಮಾಡ್ಬೋದು. ಇಂಥದನ್ನು ನಾವು ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡಿರಿ, ನಮ್ಮ ಕನ್ನಡಕ್ಕೆ ಪ್ರೈಮ್ ಟೈಮ್ ಕೊಡಿ, ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಿ, ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೋದು. ನಾವಿಲ್ಲಿ ಅಧ್ಯಕ್ಷರಾದ ತಕ್ಷಣ ಏನೋ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಸ್ಯಾಂಡಲ್ವುಡ್ ಆಗಿರ್ಬೋದು, ವಾಣಿಜ್ಯ ಚಲನಚಿತ್ರ ಮಂಡಳಿ ಆಗಿರ್ಬೋದು, ಈ ಬಗ್ಗೆ ಏನಾದರೂ ಒಂದು ತಾತ್ಕಾಲಿಕವಾಗಿ ಒಂದು ಹೋಗ್ಬೋದಲ್ವ? ಅಂದರೆ 800-900 ಜಾಸ್ತಿ ಆಗ್ತಿದೆ. ಯಾಕಂದರೆ OTTಗೆ ಹೋಗ್ತಿರೋಂಥ ಸಂದರ್ಭದಲ್ಲಿ ಚಿತ್ರಮಂದಿರ ಕಡೆ ಸೆಳೀತಕ್ಕಂಥ ಒಂದು ಚಿತ್ರಗಳು ಬರ್ತಿದೆ. ಈ ಸಂದರ್ಭದಲ್ಲಿ ಒಂದು ನಿರ್ಧಾರ ಎಲ್ಲ ಕ್ವಶನಲ್ಲೇ ನಾನು ಹೇಳೋದು, ಆದೇಶ ಬರೋದಕ್ಕಿಂತ ಮುಂಚೆ ಏನಾದರೂ ಒಂದು ತಾತ್ಕಾಲಿಕ ಆಗಲ್ಲ. ಅದಕ್ಕೆ ಮೊದಲು ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ಇದು ಇಲ್ವಾ ನಿರ್ಧಾರ ಮಾಡೋ? ಅದನ್ನ ಕೇಳೋಕೆ ಬರಬೇಡಿ. ನಿಮ್ಮ ರೈಟ್ಸ್ ನಾನು ಕಡ್ದು ಮಾಡೋಕ್ಕಾಗಲ್ಲ. ನಿಮ್ಗೇನು ಅದಕ್ಕೆ ಹೇಳಿದ್ದು, ಡಿಸ್ಟ್ರಿಬ್ಯೂಟರ್ ಹೇಳಿದ್ದ ಫೈನಲ್. ನಿಮ್ಗೊಂದು ರೈಟ್ಸ್ ಇರುತ್ತೆ, ಅದನ್ನು ನಾನು ಇದು ಮಾಡೋಕ್ಕಾಗೋದೇ ಇಲ್ಲ. ನಿಮ್ಮ ರೈಟ್ಸನ್ನ ಯಾವ್ದಾರ ಒಂದು ಗೌರ್ಮೆಂಟ್ ಸರ್ಕಾರದ ಕಡೆ ಒಂದು ಆದೇಶ ಇದ್ದಿದ್ರೆ ಅದನ್ನು ನಾವು ಮಾಡ್ಬೋದು. ನಾವೆಲ್ಲ ತೀರ್ಮಾನ ಮಾಡೋದು, ರೇಟ್ಸ್ ಮಾಡೋದು ನಮ್ಮ ಚಾಂಬರಲ್ಲ. ಮೊದಲಿಂದನೇ ಮಾಡ್ತಾಯಿದ್ವಿ. ನೋಡಿ, ಆ ಚಾಂಬರ್ ಇದು ರೀತಿ ರೇಟ್ ಓಡಿಸ್ತಾಯಿದೆ, ಅದ್ರ ಮೇಲೆ ನೀವು ಇಲ್ಲಿ ಇಡೋಂಗೆ ಇಲ್ಲ ಅಂತೇಳಿ ಮಾಡ್ಬೋದು. ಒಂದೊಂದು ಸಂಸ್ಥೆ ಸರ್, ನಾವು ಒಗ್ಗಟ್ಟಾಗಿ ಇದ್ದೀವಿ ಇಲ್ಲಿ. ಅಂಥ ಆದೇಶಗಳೆಲ್ಲ ಬರೋಕ್ಕೆ ಆಗಲ್ಲ, ಮಾಡೋಕ್ಕಾಗಲ್ಲ. ಏನು, ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದೆ. ಏಕರೂಪ ದರ ಟಿಕೆಟ್ ನಿಗದಿಗೋಸ್ಕರ ಕಾಯ್ತಾ ಇದೆ, ಆದೇಶಕ್ಕೋಸ್ಕರ. ಇದ್ರ ಮಧ್ಯೆ ಏನು ಈ 900 ರೂಪಾಯಿ 800 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡ್ತಿದ್ದಾರೆ, ಅದು ಡಿಸ್ಟ್ರಿಬ್ಯೂಟರ್ಗೆ ಬಿಟ್ಟಿದ್ದು. ನಾವೇನು ನಿರ್ಧಾರ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ. ಆದೇಶ ಬಂದಾದ ಮೇಲೆ ಏನಾದರೂ ಈ ರೀತಿ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅನ್ನೋವಂಥ ಒಂದು ಮಾತನ್ನು ಅಧ್ಯಕ್ಷರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಪರಭಾಷೆಯ ಚಿತ್ರಗಳ ಪ್ರಭಾವ ಹೆಚ್ಚಾಗಿರುವಂಥದ್ದು. ಏನು ಇದೇ ಆಗಸ್ಟ್ 14ರಂದು ತಮಿಳಿನ ಕೂಲಿ ಚಿತ್ರ ರಿಲೀಸ್ ಆಗಿರುವಂಥದ್ದು. ಈಗ ಸಖತ್ ಟಿಕೆಟ್ ದರವನ್ನು ಹೆಚ್ಚಾಗಿ ಮಾಡಿರುವಂಥದ್ದು. ಏನು, ಒಂದು ಟಿಕೆಟ್ ದರ 1200ರಿಂದ 2000ವರೆಗೂ ದರ ಏರಿಕೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚಾಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲ ಅವರು ಇದ್ದಾರೆ. ಸರ್, ಕರ್ನಾಟಕದಲ್ಲಿ ಕೂಲಿ ಚಿತ್ರದ ಒಂದು ಟಿಕೆಟ್ ದರ ಗಗನ ಏನು ಹೇಳ್ತೀರಾ ಸರ್? ನಮ್ಮ ಕರ್ನಾಟಕದಲ್ಲಿ ಇವತ್ತು ಹೊಸದಾಗಿ ಕೂಲಿಗೆ ಮಾತ್ರ ಇಲ್ಲ ಸರ್, ಈಗ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ. ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ. ಈಗ ಒಂದು ಗೌರ್ಮೆಂಟ್ ಸರ್ಕಾರದಿಂದ ಒಂದು ಆದೇಶ ಆಗಿದೆ, ಅದು ಅನುಷ್ಠಾನಕ್ಕೆ ತರಬೇಕು. ಇವತ್ತು ನಾಳೆಲ್ಲ ಆಗತ್ತೆ, ಅದಾದ ತಕ್ಷಣ ಬೇರೆ ರೀತಿ ಇರುತ್ತೆ. ಏನು ಇಷ್ಟು ದಿನ ನಡ್ಕೊಂಡು ಬಂದಿದೆಯಲ್ಲ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ನಾವು ಅದಕ್ಕೆ ಆಪೋಸ್ ಮಾಡೋಂಗಿಲ್ಲ. ನಮ್ಮ ಹತ್ರ ಆರ್ಡ್ರ್ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಅಲ್ವಾ? ಆಮೇಲೆ ನೀವೇನು ಕೇಳ್ತಾಯಿದ್ರಿ, ನಮ್ಮ ಥಿಯೇಟ್ರಲ್ಲಿ ಆಗ್ತಾಯಿದ್ರಿ ಅಂತ ಕೇಳ್ತಾಯಿದ್ರ ಅಲ್ವಾ? ನಮ್ಮ ಥಿಯೇಟ್ರು ಹೊರತುಪಡಿಸಿ ಅನ್ನೋದು ಹೇಳೋಕ್ಕಾಗಲ್ಲ ಸರ್. ಇಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟ್ರು ನಾವೇನು ಮಾಡ್ತೀವಿ, ರೆಂಟಿಗೆ ಕೊಟ್ಟಿರ್ತೀವಿ ಅಥವಾ ಪರ್ಸೆಂಟೇಜಿಗೆ ಕೊಟ್ಟಿರ್ತೀವಿ. ಅವ್ರೇನು ಮಾಡ್ತಾರೆ, ನಮಗೆ ಇಷ್ಟು ರೇಟ್ ಇಟ್ಟರೆ ಮಾತ್ರ ನೀವು ಹಾಕ್ರಪ್ಪ, ಇಲ್ಲಾಂದರೆ ಬೇಡ, ನಿಮ್ಮ ಥಿಯೇಟ್ರಲ್ಲಿ ಹಾಕೋದು ಬೇಡ ಅಂತ ಕೇಳಿದಾಗ ನಾವು ಮಾಡಲೇಬೇಕಾಗತ್ತಲ್ಲ ಸರ್. ನಾವು ಈಗ 4-5 ತಿಂಗಳಿಂದ ಸಿನಿಮಾಗಳೇ ಇಲ್ಲದೇ ಎಲೆಕ್ಟ್ರಿಕಲ್ ಬಿಲ್ಗಳು ಕಟ್ಟೋಕ್ಕಾಗ್ತಾ ಇರಲಿಲ್ಲ ಅಲ್ವಾ? ಯಾವುದೋ ನಮ್ಮ ಈಗ ಸುಪ್ರೀಂ ಶೋ ಅದು ಇದು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಒಂದು ರೇಂಜ್ಗೆ ತನ್ನಿಗಿದ್ವಿ. ಕೂಲಿ ಬಂದಿದೆ, ಮೋಸ್ಟ್ಲಿ ಅದು ರೇಟ್ಗಳು ಆರ್ಡ್ರ್ ಏನಾರು ಬಂದುಬಿಟ್ರೆ ಅದನ್ನು ಮಾಡೋಕ್ಕೆ ಬರೋಲ್ಲ. ಈಗ ತಮಿಳುನಾಡಲ್ಲಿ ಮ್ಯಾಕ್ಸಿಮಮ್ ರೇಟು 183 ರೂಪಾಯಿ ಇದೆ, ಮಿನಿಮಮ್ ರೇಟ್ 53 ರೂಪಾಯಿ ಇದೆ. ಆದರೆ ಕರ್ನಾಟಕದಲ್ಲಿ ಯಾಕೆ ಅಷ್ಟೊಂದು? ತಮಿಳಿನ ಚಿತ್ರಕ್ಕೆ ಇಲ್ಲಿ 2000, 1500 ರೂಪಾಯಿದಿಂದ 2000 ಇದೆ ಸರ್. ತಮಿಳ್ ಅಂತಲ್ಲ, ಆಲ್ ಸ್ಟೇಟಲ್ಲಿ ಕೇರಳ ಆಗ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಮೊದಲಿಂದನೂ ಮಲ್ಟಿಪ್ಲೆಕ್ಸ್ಗಳಲ್ಲೇ ಅದೇ ರೇಟ್ ಇದೆ. ಅದನ್ನೇ ನಾವು ಸರ್ಕಾರದವ್ರನ್ನ ಕೇಳಿದ್ದು ಇಷ್ಟು ದಿನ. ಎಲ್ಲ ಯಾವುದೇ ಸ್ಟೇಟಲ್ಲಿ ಹೆಚ್ಚಳ ಇಲ್ಲ, ನಮ್ಮದ್ರಲ್ಲಿ ಮಾತ್ರ ಇರೋದ್ರಿಂದ ನೀವು ಒಂದು ಆರ್ಡ್ರ್ ಮಾಡಿ ಅಂತೇಳಿ ಕೇಳ್ಕೊಂಡಿದ್ವಿ. ಅದು ಮಾಡ್ತಾಯಿದ್ದಾರೆ. ಅದ್ರ ಆರ್ಡ್ರ್ ಬಂದ ತಕ್ಷಣ ಅದು ಬೇರೆ ರೀತಿ ಇರುತ್ತೆ. ಓಕೆ, ನೀವೇ ಕೂಡ ಏಕರೂಪ ಟಿಕೆಟ್ ದರ ನಿಗದಿಗೋಸ್ಕರ ನೀವೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀರಾ. ಆದರೆ ನಿಮ್ಮ ಹೊಡೆತನದ ಥಿಯೇಟ್ರ್ಗಳಲ್ಲೇ 800ರಿಂದ 900 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದ್ದೀರಾ ಸರ್. ಅದನ್ನೇ ಹೇಳಿದ್ನಲ್ಲ ನಿಮಗೆ, ಅದನ್ನೇ ಹೇಳಿದ್ದೀನಿ. ನೀನು ಎಲ್ಲರೂ ಮಾಡ್ದಂಗೆ ಮಾಡಿಲ್ಲ ಅಂದರೆ ನಿನ್ನ ಥಿಯೇಟ್ರಿಗೆ ಸಿನಿಮಾ ಎಲ್ಲ ಹೋಗಪ್ಪ ಅಂತಾರೆ ಡಿಸ್ಟ್ರಿಬ್ಯೂಟ್ರು. ನಾನೇ ಒಬ್ಬ ಪ್ರೊಡಕ್ಷನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಮ ಥಿಯೇಟ್ರ್ಗಳಿಗೆ ಹಾಕಲಿಕ್ಕಾಗತ್ತಾ? ಯಾರ್ದೋ ಮೂವಿ ತಂದು ಹಾಕ್ಬೇಕಲ್ವ? ಅವ್ರು ಹೇಳ್ದಾಗ ನಾವು ಕೇಳಲೇಬೇಕು. ನಾವು ರೆಂಟ್ ತೊಗೊಂಡಿರ್ತೀವಿ. ಈಗ ರೆಂಟು ಪರ್ಸೆಂಟೇಜ್ ಏನು ಅಲ್ಲಿ ವರ್ಕೌಟ್ ಆಗ್ತಾ ಇರಲಿಲ್ಲ. ಇದಕ್ಕೇನಾರು ರೆಂಟ್ ಸಿಗ್ಬೋದು ಅಷ್ಟೇ ಹೊರತು ನಾವು ಹಾಕಿದ್ದೆಲ್ಲ ನಾವು ಮನೆಗೆ ಏನು ತೊಗೊಂಡೋಗಲ್ಲ.
ಬೇಡ ಬಿಡೋಣ, ನೀನು ಅಧ್ಯಕ್ಷರಾಗಿದ್ದರೆ ನೀನು ಮಾಡೋದಿಲ್ಲ ಅಂದರೆ ನಿಮ್ದು ಬೇಡ ಬಿಡಿ, ಎಲ್ಲ ಥಿಯೇಟ್ರ್ಗೆಲ್ಲ ಹಾಕ್ತೀನಿ ಅಂತಾರೆ. ಅಲ್ಲ, ಯಾಕಂದ್ರೆ ತಮಿಳಿನ ಚಿತ್ರ ಅಂತಲ್ಲ, ಯಾವುದೇ ಭಾಷೆಯ ಚಿತ್ರ ಆಗಿರಲಿ, ಬೇರೆ ರಾಜ್ಯಗಳಲ್ಲಿ ಹೋಲಿಸಿದ್ರೆ ಏನು 1,000 ರೂಪಾಯಿದಲ್ಲಿ 5 ಜನ ಸಿನಿಮಾ ನೋಡಿ ಖುಷಿಯಿಂದ ಬರ್ತಾರೆ ಒಂದು ಇಡೀ ಫ್ಯಾಮಿಲಿ. ಅದೇ ಇದೇ ಕರ್ನಾಟಕದಲ್ಲಿ 1,000 2,000 ಒಬ್ರು ಹೋಗ್ಲಿಕ್ಕೆ ಟಿಕೆಟು. ಇದು ಎಷ್ಟರ ಮಟ್ಟಿಗೆ ಸರಿ? ಅದನ್ನೇ ಇಲ್ವೇನಪ್ಪ ಇಷ್ಟೊತ್ತು ನಿಮ್ಗೆ ಹೇಳಿದ್ದು. ನಮಗೆ ಏನು 1,000 2,000 ನೋಡೋರು ಸಾವಿರಾರು ಜನ ನೋಡ್ತಾರೆ ಕಡಿಮೆ ರೇಟ್ ಇದ್ದಾಗ. ಅದಕ್ಕೆ ನಾವು ಸರ್ಕಾರದಿಂದ ಇಷ್ಟು ಮಾಡಲೇಬೇಕಂತೇಳಿ ಒತ್ತಾಯ ಮಾಡಿ ಅದನ್ನು ಮಾಡಿಸ್ತಾ ಇರೋದು. ಆಗಿದೆ, ಆಲ್ರೆಡಿ ಆಗಿದೆ, ಅನುಷ್ಠಾನಕ್ಕೆ ಬರಬೇಕು. ಏನಾದರೂ ಈ ವಾರದಲ್ಲೇ ಬರ್ಬೋದು, ಬಂದರೆ ಬೇರೆ ರೀತಿ ಇರುತ್ತೆ. ನಮ್ಮೊಬ್ಬರಂತಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಹಾಕಿದ್ದಾರೆ. ಎಲ್ಲಿವರೆಗೆ ಇರುತ್ತೆ? ಅಲ್ಲಿ ಅನುಷ್ಠಾನ ಬರೋವರೆಗೂ ರೇಟ್ಸು ಒಂದು ಸರ್ಕಾರ ಓಡಿಸ್ತದಲ್ಲ, ಅಲ್ಲಿವರೆಗೂ ಇರ್ಬೋದು ಅಷ್ಟೇ. ಆಮೇಲೆ ಯಾರೂ ಮಾಡೋಕ್ಕಾಗಲ್ಲ. ಆಮೇಲೆ ಏನಾರ ಮಾಡಿದಾಗ ನೀನು ಅಧ್ಯಕ್ಷನಾಗಿದೆಯಲ್ಲಪ್ಪ, ನೀನೇ ವೈಲೇಟ್ ಮಾಡಿದೆ ಅಂತ ಕೇಳ್ಬೋದು ನೀವು, ಅಲ್ವಾ? ಅದೇ ಇವತ್ತು ಪ್ರಶ್ನೆ ಅಲ್ಲಮ್ಮ, ಓನ್ಲಿ ಜಸ್ಟ್ ಕೂಲಿದಲ್ಲ, ಮೊದಲಿಂದ ನಡ್ಕೊಂಡು ಬಂದಿರೋದು ಕಂಟಿನ್ಯೂ ಆಗ್ತಾಯಿದೆ. ಅದು ಕಡಿವಾಣ ಯಾವಾಗ ಹಾಕೋದು? ಸರ್ಕಾರದಿಂದ ಆದೇಶ ಬಂದಮೇಲೆ ಅಲ್ಲ, ಆರ್ಡ್ರ್ ಆಗಿ ನಮ್ಮ ಕೈಗೆ ಬರಬೇಕು. ಬಂದಾಗ ನಾವು ರೋಜಾರಸ್ವಾಗಿ ಯಾಕ್ರಿ ಹಾಕ್ತೀರಾ, ಸ್ಟಾಪ್ ಮಾಡಿರಿ ಅಂತೇಳಿ ನಾವು ಏನಾರ ಇದು ಮಾಡ್ಬೋದು. ಅದುವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಆರ್ಡ್ರ್ ಬರಲಿ, ಬಂದ ತಕ್ಷಣ ಅದ್ರ ಬೇರೆ ಥರ ಇರುತ್ತೆ. ಡೈಲಿ ವಾರಕ್ಕೆ 2 ಸಲ ಹೋಗಿ ನೋಡ್ತಾನೆ ಇದ್ವಿ. ಒಂದೊಂದು ಇದಕ್ಕೂ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ. ಇವತ್ತು ನಾಳೆಯಲ್ಲಿ ಬರ್ಬೋದು, ಬಂದ ತಕ್ಷಣ ನಾವು ಅದಕ್ಕೆ ಎಫೆಕ್ಟ್ ಇರುತ್ತೆ. ಈಗೇನು 800-900 ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂಚೂರು ಕಡಿಮೆ ಮಾಡ್ಬೋದಲ್ವ ನೀವು ಹೇಳಿದ್ರೆ? ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ದೆ ಫೈನಲ್ ಆಗುತ್ತೆ. ಡಿಸ್ಟ್ರಿಬ್ಯೂಟ್ರು ಬಂಡವಾಳ ಹೂಡೋರು, ಬಂಡವಾಳ ಯಾರು ಹೂಡ್ತಾರೋ ಅವ್ರಿಗೆ ಅಧಿಕಾರ ಇದೆ ಅಲ್ವಾ? ಬಂಡವಾಳ ಒಂದು ಹೂಡ್ತಾರೆ, ಅದು ರಿಟರ್ನ್ ತೊಗೋಬೇಕಲ್ಲ ಅವರು, ಅದಕ್ಕೆ ತಕ್ಕಾಗಿ ಅವ್ರು ಮಾಡ್ತಾರೆ. ಅದು ಇವತ್ತಿಂದ ಮಾಡ್ತಾಯಿಲ್ಲ, ಹಲವು ವರ್ಷಗಳಿಂದ ನಡೀತಾ ಇದೆ. ಅದು ನಾನೊಬ್ಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ ಗೌರ್ಮೆಂಟಿಂದ ಆದೇಶ ಬಂದರೆ ಮಾಡ್ತಾರೆ. ನಾವು ಫಿಲ್ಮ್ ಚಾಂಬರ್ ಅಧ್ಯಕ್ಷನಾಗಿದ್ದು ಕೆಲವು ವಿಷಯಗಳ ಮಾಡ್ಬೋದು, ಆರ್ಡ್ರ್ ಮಾಡ್ಬೋದು, ಕೆಲವನ್ನ ಮಾಡ್ಬೋದು. ಇಂಥದನ್ನು ನಾವು ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡಿರಿ, ನಮ್ಮ ಕನ್ನಡಕ್ಕೆ ಪ್ರೈಮ್ ಟೈಮ್ ಕೊಡಿ, ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಿ, ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೋದು. ನಾವಿಲ್ಲಿ ಅಧ್ಯಕ್ಷರಾದ ತಕ್ಷಣ ಏನೋ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಸ್ಯಾಂಡಲ್ವುಡ್ ಆಗಿರ್ಬೋದು, ವಾಣಿಜ್ಯ ಚಲನಚಿತ್ರ ಮಂಡಳಿ ಆಗಿರ್ಬೋದು, ಈ ಬಗ್ಗೆ ಏನಾದರೂ ಒಂದು ತಾತ್ಕಾಲಿಕವಾಗಿ ಒಂದು ಹೋಗ್ಬೋದಲ್ವ? ಅಂದರೆ 800-900 ಜಾಸ್ತಿ ಆಗ್ತಿದೆ. ಯಾಕಂದರೆ OTTಗೆ ಹೋಗ್ತಿರೋ ಅಂಥ ಸಂದರ್ಭದಲ್ಲಿ ಚಿತ್ರಮಂದಿರ ಕಡೆ ಸೆಳಿತಕ್ಕಂಥ ಒಂದು ಚಿತ್ರಗಳು ಬರ್ತಿದೆ. ಈ ಸಂದರ್ಭದಲ್ಲಿ ಒಂದು ನಿರ್ಧಾರ ಎಲ್ಲ ಕ್ವಶನಲ್ಲಿ ನಾನು ಹೇಳೋದು, ಆದೇಶ ಬರೋದಕ್ಕಿಂತ ಮುಂಚೆ ಏನಾದರೂ ಒಂದು ತಾತ್ಕಾಲಿಕ ಆಗಲ್ಲ. ಅದಕ್ಕೆ ಮೊದಲು ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ಇದು ಇಲ್ವಾ ನಿರ್ಧಾರ ಮಾಡೋ? ಅದನ್ನ ಕೇಳೋಕೆ ಬರಬೇಡಿ. ನಿಮ್ಮ ರೈಟ್ಸ್ ನಾನು ಕಡ್ದು ಮಾಡೋಕ್ಕಾಗಲ್ಲ. ನಿಮ್ಗೆ ಅದಕ್ಕೆ ಹೇಳಿದ್ದು, ಡಿಸ್ಟ್ರಿಬ್ಯೂಟರ್ ಹೇಳಿದ್ದ ಫೈನಲ್. ನಿಮ್ಗೊಂದು ರೈಟ್ಸ್ ಇರುತ್ತೆ, ಅದನ್ನು ನಾನು ಇದು ಮಾಡೋಕ್ಕಾಗೋದೇ ಇಲ್ಲ. ನಿಮ್ಮ ರೈಟ್ಸನ್ನ ಯಾವ್ದಾರ ಒಂದು ಗೌರ್ಮೆಂಟ್ ಸರ್ಕಾರದ ಕಡೆ ಒಂದು ಆದೇಶ ಇದ್ದಿದ್ರೆ ಅದನ್ನು ನಾವು ಮಾಡ್ಬೋದು. ನಾವೆಲ್ಲ ತೀರ್ಮಾನ ಮಾಡೋದು, ರೇಟ್ಸ್ ಮಾಡೋದು ನಮ್ಮ ಚಾಂಬರಲ್ಲ. ಮೊದಲಿಂದನೇ ಮಾಡ್ತಾಯಿದ್ವಿ ನೋಡಿ. ಆ ಚಾಂಬರ್ ಇದು ರೀತಿ ರೇಟ್ ಓಡಿಸ್ತಾಯಿದೆ, ಅದ್ರ ಮೇಲೆ ನೀವು ಇಲ್ಲಿ ಇಡೋಂಗೆ ಇಲ್ಲ ಅಂತೇಳಿ ಮಾಡ್ಬೋದು. ಒಂದೊಂದು ಸಂಸ್ಥೆ ಸರ್, ನಾವು ಒಗ್ಗಟ್ಟಾಗಿ ಇದ್ದೀವಿ ಇಲ್ಲಿ. ಅಂಥ ಆದೇಶಗಳೆಲ್ಲ ಬರೋಕ್ಕೆ ಆಗಲ್ಲ, ಮಾಡೋಕ್ಕಾಗಲ್ಲ. ಏನು, ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದೆ. ಏಕರೂಪ ದರ ಟಿಕೆಟ್ ನಿಗದಿಗೋಸ್ಕರ ಕಾಯ್ತಾ ಇದೆ, ಆದೇಶಕ್ಕೋಸ್ಕರ. ಇದ್ರ ಮಧ್ಯೆ ಏನು ಈ 900 ರೂಪಾಯಿ 800 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡ್ತಿದ್ದಾರೆ, ಅದು ಡಿಸ್ಟ್ರಿಬ್ಯೂಟರ್ಗೆ ಬಿಟ್ಟಿದ್ದು. ನಾವೇನು ನಿರ್ಧಾರ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ. ಆದೇಶ ಬಂದಾದ್ಮೇಲೆ ಏನಾದರೂ ಈ ರೀತಿ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅನ್ನೋವಂಥ ಒಂದು ಮಾತನ್ನು ಅಧ್ಯಕ್ಷರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.